ತಿರುಪತಿ ಲಡ್ಡು ಪ್ರಸಾದದಲ್ಲಿ ಬಳಕೆಯಾಗುವ ತುಪ್ಪಕ್ಕೆ ಪ್ರಾಣಿ ಕೊಬ್ಬಿನ ಅಂಶ ಮಿಶ್ರಣ ಆಗಿರೋ ಆರೋಪ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚಿಸಿದೆ ಆಂಧ್ರ ಸರ್ಕಾರ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಈ ಕುರಿತಾಗಿ ಆದೇಶವನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಲಾಗಿದೆ. ಈ ಹಿಂದಿನ ಜಗನ್ ಸರ್ಕಾರ ಪ್ರಾಣಿಗಳ ಕೊಬ್ಬು ಬಳಸಿದೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣವಾಗಿತ್ತು. ನಂತರ ಜಗನ್ ಸರ್ಕಾರ ಹೈಕೋರ್ಟ್ ಮೊರೆ ಹೋಯಿತು. ಇದೀಗ ತನಿಖೆಯನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಗ್ರಹವೂ ಕೂಡ ವ್ಯಕ್ತವಾಗಿತ್ತು. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಟಿಟಿಡಿ ಮುಂದಾಗಿದೆ. ಈ ಕುರಿತಾಗಿ ಆದೇಶವನ್ನ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬಿನ ಅಂಶ ಪತ್ತೆ ಆಗಿತ್ತು ಅನ್ನುವಂತಹ ಅಂದ್ರೆ ಬಳಕೆ ಆಗಿತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲ್ಯಾಬ್ ವರದಿಯೂ ಕೂಡ ಹರಿದಾಡಿತ್ತು. ಈಗ ಅದಕ್ಕೆ ಮತ್ತಷ್ಟು ಲ್ಯಾಬ್ಗಳ ರಿಪೋರ್ಟ್ ಅನ್ನ ಜಗನ್ ಸರ್ಕಾರ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬನ್ನ ಮಿಶ್ರಣ ಮಾಡಿತ್ತು ಎಂಬ ಆರೋಪವನ್ನ ಏನ್ ಮಾಡಿದ್ರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಟಿಡಿ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿತ್ತು. ಹೌದು, ಈ ರೀತಿಯಾಗಿ ಮಿಶ್ರಣ ಆಗಿತ್ತು, ಕೊಬ್ಬು ಅಂದ್ರೆ ಪ್ರಾಣಿಗಳ ಕೊಬ್ಬಿನ ಮಿಶ್ರಣ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತು. ಅದರ ಜೊತೆಗೆ ಈಗ ಒಂದು ಸಮಿತಿಯನ್ನು ಕೂಡ ರಚಿಸಿದೆ. ಈ ಸಮಿತಿ ಕೊಡುವಂತಹ ವರದಿ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾವ ರೀತಿಯಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತೆ, ಈ ಸತ್ಯಾಂಶ ಎಷ್ಟು ದಿನಗಳಲ್ಲಿ ಹೊರಕ್ಕೆ ಬರುತ್ತೆ ಅನ್ನೋದು ಕಾಯಬೇಕಾಗಿದೆ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಜಗನ್ ಸರ್ಕಾರ ಪ್ರಾಣಿಗಳ ಕೊಬ್ಬನ್ನ ತಿರುಪತಿಯ ಪ್ರಸಾದದಲ್ಲಿ ಬಳಸಿದ್ರು ಎಂಬ ಗಂಭೀರ ಆರೋಪ ವಿಚಾರ ಈಗ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದೆ. ಇದರ ಬೆನ್ನಲ್ಲೇ ಈಗ ಟಿಟಿಡಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಈ ಉನ್ನತ ಮಟ್ಟದ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ, ಅವರು ಇದನ್ನ ಯಾವ ರೀತಿಯಾಗಿ ಪರೀಕ್ಷೆಯನ್ನು ನಡೆಸ್ತಾರೆ, ಯಾವ ರಿಪೋರ್ಟ್ ಹೊರಕ್ಕೆ ಬರುತ್ತೆ, ಯಾವಾಗ ಬರುತ್ತೆ ಇತ್ಯಾದಿ ವಿಚಾರಗಳು ಬಹಳ ಗಮನ ಸೆಳೀತಾ ಇರುವಂತಹ ಅಂಶ. ಈಗಾಗಲೇ ಟಿಟಿಡಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದೆ. ಗುಜರಾತ್ಗೆ ಒಂದು ರಿಪೋರ್ಟ್ ಅನ್ನ ಕೊಡುವುದಕ್ಕಾಗಿ ನಾವು ಸ್ಯಾಂಪಲ್ಸ್ನ ಕಳಿಸಿದ್ದೀವಿ. ಇಲ್ಲಿಯವರೆಗೂ ನಮ್ಮ ಬಳಿ ಇದ್ದಂತಹ ತುಪ್ಪದಲ್ಲಿ ಕೊಬ್ಬಿನ ಅಂಶ ಇದೆ ಅನ್ನೋದನ್ನ ಟಿಟಿಡಿಯ ಸಿಒ ಶ್ಯಾಮಲಾ ರಾವ್ ಅವರು ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಖಾತ್ರಿಪಡಿಸಿದ್ರು. ಅದನ್ನ ಇನ್ನಷ್ಟು ಖಾತ್ರಿಪಡಿಸಿಕೊಡೋ ಸಲುವಾಗಿ ಗುಜರಾತ್ನ ಲ್ಯಾಬ್ಗೆ ಕಳಿಸಲಾಗಿದೆ. ತುಪ್ಪ ಪೂರೈಕೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ.